ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಷನ್ಸ್. ಇಲ್ಲಿ ನೋಡ್ಬೋದು ನಿಮ್ಮ ಈಕ್ವೇಷನ್ಸ್ ಎಲ್ಲ ಫ್ರ್ಯಾಕ್ಷನ್ ಫಾರ್ಮಲ್ಲಿದೆ. ಸೊ ಫ್ರ್ಯಾಕ್ಷನ್ ಫಾರ್ಮಲ್ಲಿದ್ದರೆ ಏನು ಮಾಡಬೇಕು? ಎಲ್ ಸಿ ಎಮ್ ತೊಗೊಬೇಕು. ನಿಮ್ಗೆ ಈ ಥರ ವೇರಿಯಬಲ್ಸ್ ಕಾನ್ಸ್ಟೆಂಟ್ಸ್ ಎ ಬಿ ಸಿ ಡಿ ಆ ಥರ ಏನೋ ಇತ್ತು ಅಂತ ಹೇಳಿದ್ರೆ ಎಲ್ ಸಿ ಎಮ್ ಏನಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಆಲ್ ಆಫ್ ದೆಮ್, ಅಷ್ಟಿನ್ನೇನಿಲ್ಲ. ಸೊ 1 ಇಂಟು ಎ ಇಂಟು ಬಿ ಇಸ್ ಎ ಬಿ, ಆಯಿತಾ? ಸೊ ಎ ಬಿ ಥ್ರೂ ಔಟ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಎ ಬಿ ಎಕ್ಸ್ ಬೈ ಎ ಏನಾಗುತ್ತೆ? ಬಿ ಎಕ್ಸ್. ಎ ಬಿ ವೈ ಬೈ ಬಿ ಎ ವೈ. ಎ ಇಂಟು ಎ ಬಿ ಇಸ್ ಎ ಸ್ಕ್ವೇರ್ ಬಿ ಪ್ಲಸ್ ಬಿ ಇಂಟು ಎ ಬಿ ಇಸ್ ಎ ಬಿ ಸ್ಕ್ವೇರ್ ಅಲ್ವಾ? ಸೊ ಇದು ನಿಮ್ಮ ಈಕ್ವೇಷನ್ 1 ಆಗುತ್ತೆ. ಈಕ್ವೇಷನ್ 1. ನೆಕ್ಸ್ಟು ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2. ಇಲ್ಲೂ ಕೂಡ ನಿಮ್ಮ ಎಲ್ ಸಿ ಎಮ್ ಬಗ್ಗೆ ಯೋಚನೆ ಮಾಡೋಕೆ ನಾವು ಏನು ಬರುತ್ತೆ ಎಲ್ ಸಿ ಎಮ್ಮು ನೋಡಿ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮತ್ತು 1, ಹಾಗಾಗಿ ಇದು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬರುತ್ತೆ ಅಲ್ವಾ? ಹಾಂ, ಸೊ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇದು ಬಿ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಎ ಸ್ಕ್ವೇರ್ ವೈ ಆಗುತ್ತೆ, ಇದು 2a ಸ್ಕ್ವೇರ್ ಬಿ ಸ್ಕ್ವೇರ್. ನೋಡ್ಕೊಳ್ಳಿ ಏನು ಮಾಡಬೇಕು ಅಂತ ಹೇಳಿ. ಈ ಥರ ನಿಮಗೆ ಡಿನಾಮಿನೇಟ್ರಲ್ಲಿ ಯಾವುದೇ ಒಂದು ಕಾನ್ಸ್ಟೆಂಟ್ ಇದ್ದಾಗ ಅದು ಎಲ್ ಸಿ ಎಮ್ ಏನಂತ ಹೇಳಿದ್ರೆ ದ ಪ್ರಾಡಕ್ಟ್ ಆಫ್ ಆಲ್ ಆಫ್ ದೆಮ್, ಅಷ್ಟೇನೇನಿಲ್ಲ, ಆಯಿತಾ? ಇದು ನಿಮ್ಮ ಈಕ್ವೇಷನ್ 2. ಏನು ಮಾಡಬೇಕು ಈಕ್ವೇಷನ್ 2 ಮತ್ತು 1ನಲ್ಲಿ? ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ಬೋದು ಅಲ್ವಾ? ಹೇಗೆ ಎಲಿಮಿನೇಟ್ ಮಾಡೋದು? ಈಕ್ವೇಷನ್ 2 ಮೈನಸ್ ಆಫ್ 1, ಆದರೆ ಇಲ್ಲಿ ನೋಡ್ಬೋದು ಕೋಎಫಿಷಿಯೆಂಟ್ಸು ಸೇಮ್ ಇಲ್ಲ. ಸೇಮ್ ಹೇಗೆ ಮಾಡೋದು? ಒಂದೇ ಹೇಗೆ ಮಾಡೋದು? ಇಲ್ಲಿ ಬಿ ಇದೆ, ಬಿ ಸ್ಕ್ವೇರ್ ಮಾಡಬೇಕು, ಹಾಗಾಗಿ ಬಿ ಜೊತೆ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಸೊ ಈಕ್ವೇಷನ್ 2 ಹಾಗೆ ಬರ್ಕೊಳ್ಳಿ. ಬಿ ಸ್ಕ್ವೇರ್ ಎಕ್ಸ್ ಪ್ಲಸ್ ಎ ಸ್ಕ್ವೇರ್ ವೈ is equal to 2a square b square. Equation 1 into b is b square x plus aby is equal to a square b square plus a into b cube. ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ, ಹಾಗಾಗಿ ಏನು ಮಾಡಬೇಕು ನಾವು? ಸೈನ್ ಚೇಂಜ್ ಮಾಡಬೇಕು. ಇದು 0 ಆಗುತ್ತೆ ಅಲ್ವಾ? ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎ ಬಿ ಇಂಟು ವೈ ಆಗುತ್ತಿದ್ದು, ಸರಿ ತಾನೆ? ಇದು 2a ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್, ಸರಿನಾ? ಸೊ ಇಲ್ಲಿ ನೋಡಿ ಏನು ಮಾಡ್ಬೋದು, ಇಲ್ಲಿ ಎ ಕಾಮನ್ ತಗೊಬೋದು ನೋಡಿ, ಇಲ್ಲಿ ಮತ್ತು ಈ ಟರ್ಮು ಮತ್ತು ಈ ಟರ್ಮು ದೇ ಆರ್ ಲೈಕ್ ಟರ್ಮ್ಸ್ ಅಲ್ವಾ? ಆ್ಯಡ್ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ ಅದನ್ನು ಮಾಡೋಣ ಇವಾಗ. ಎ ಇಸ್ ಕಾಮನ್, ಎ ಮೈನಸ್ ಬಿ ವೈ ಆಗುತ್ತಿದ್ದು, ಎ ಮೈನಸ್ ಬಿ ಇಂಟು ವೈ ಇಸ್ ಈಕ್ವಲ್ ಟು ಇದು 1a ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್, ಸರಿ ತಾನೆ? ಇಲ್ಲಿ ಕೂಡ ಏನು ಕಾಮನ್ ತಗೊಬೋದು? ಇಲ್ಲೇನೋ ಮಿಸ್ ಮಾಡಿ, ಕ್ಯೂಬ್ ಇದು. ಇಲ್ಲೇನು ಕಾಮನ್ ತೆಗಿಬೋದು? ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಹೇಳಿದ್ರೆ ಎ ಬಿ ಸ್ಕ್ವೇರ್ ಕಾಮನ್ ತೆಗಿಬೋದು ಅಲ್ವಾ? ಸೊ ವೈ ಇಸ್ ಈಕ್ವಲ್ ಟು 1 ಬೈ ಎ ಇಂಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕಾಮನ್ ತೆಕ್ಕೊಂಡ್ರೆ, ಅಲ್ಲಲ್ಲ ಎ ಬಿ ಸ್ಕ್ವೇರ್ ಕಾಮನ್ ತೆಕ್ಕೊಂಡ್ರೆ ಇಲ್ಲಿ ಎ ಮಿಕ್ಕೊಳುತ್ತೆ, ಇಲ್ಲಿ ಬಿ ಮಿಕ್ಕೊಳುತ್ತೆ. ಸೊ ಇಲ್ಲೇನೇನು ಕಟ್ ಮಾಡ್ಬೋದು ನೋಡಿ, ಎ ಮೈನಸ್ ಬಿ, ಎ ಮೈನಸ್ ಬಿ, ಎ ಮತ್ತು ಎ. ಸೊ ವೈ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಲ್ವಾ? ಸೊ ವೈ ಇಸ್ ಈಕ್ವಲ್ ಟು ಬಿ ಸ್ಕ್ವೇರು ಮಿಕ್ಕೊಳುತ್ತೆ. ಸೊ ಇವಾಗ ಮುಂದಿನ ಭಾಗ, ಲೆಟ್ ಸಬ್ಸ್ಟಿಟ್ಯೂಟ್ ವೈ ಇನ್ 1 ಇಲ್ಲಿ ಮಾಡ್ತಾಯಿದ್ದೀನಿ. ಅವಾಗೇನಾಗುತ್ತಿದೋ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬಿ ಪ್ಲಸ್ ಎ ಬಿ ಸ್ಕ್ವೇರ್
ಎ ಬಿ ಸ್ಕ್ವೇರ್ ಕಟ್ ಆಗುತ್ತೆ. ಸೊ ಬಿ ಎಕ್ಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬಿ divided by b both the sides. X is equal to a square. Therefore the solution is a square comma b square ಅಲ್ವಾ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿವರೆಗೂ ಸ್ವಲ್ಪ ತೊಂದರೆ ಆಯಿತು ಅಲ್ವಾ. ಇದೇ ನಿಮ್ಮ ಈ ಭಾಗ ಕಷ್ಟ ಆಗಬಹುದು. ಆದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇದೇ ನೀವು ಎಲ್ಲ ಗಾಸಿ ಬೀಳೋದು, ಇವೆಲ್ಲ ಕಲಿಬೇಕು ನೀವು. ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ಭಾಗ ನಿಮ್ಮ ಮ್ಯಾಥ್ಸು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂಥೇಳಿ ಬೇಸಿಕ್ಸು. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕಲ್ತ್ಕೊಂಡು ಬನ್ನಿ, ಇದೆಲ್ಲ ಸುಲಭ ಆಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಎಲ್ ಸಿ ಎಮ್ ತೊಗೊಂಡು ಮಲ್ಟಿಪ್ಲೈ ಮಾಡೋದೇ ನಿಮ್ಮ ಇಂಪಾರ್ಟೆಂಟ್ ಸ್ಟೆಪ್. ಇಂಥ ಪ್ರಶ್ನೆ ಸುಲಭ ಆಗಬೇಕು ಅಂತ ಹೇಳಿದ್ರೆ ಈ ಥರ ಮಾಡಬೇಕು. ಇನ್ನು ಮಿಕ್ಕಿದ್ದೇನೇನು ಕಷ್ಟ ಆಯಿತು ಅಂತ ಹೇಳಿದ್ರೆ ಹುಡುಗರ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಇಲ್ಲ ಅಂತ ಕಂಡ್ರೋ ಆಯಿತಾ. ಈ ಭಾಗದಲ್ಲಿ ಏನು ಕಷ್ಟ ಆಯಿತು ಅಂದರೆ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಇಲ್ಲ, ಅದನ್ನು ವರ್ಕ್ ಮಾಡಲೇಬೇಕು ನೀವು. ಬೇಸಿಕ್ಸ್ ವೀಡಿಯೋ ನೋಡಿ, ಆಮೇಲೆ ನಿಮ್ಮ ಸ್ನೇಹಿತರ ಹತ್ರ ಹೇಳಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಮೇಷ್ಟ್ರ ಹತ್ರ ಹೇಳಿಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಟ್ಯೂಷನ್ ಅಂತ, ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಇಂಜಿನಿಯರ್ ಹುಡುಗರು ಆಯಿತಾ, ಕಸಿನ್ನೋ ಅಣ್ಣನೋ ಯಾರನ್ನ ಇತ್ತು ಅಂತ ಹೇಳಿದ್ರೆ ಅಕ್ಕನೋ ಅವ್ರ ಹತ್ರ ಹೇಳಿಸ್ಕೊಂಡು ನಿಮ್ಮ ಬೇಸಿಕ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಒಂದೇ ತಿಂಗಳು ತೊಗೊಳೋದು, ಅದಕ್ಕೇನು ತುಂಬಾ ತೊಗೊಳಲ್ಲ. ಒಂದು ತಿಂಗಳಲ್ಲಿ ಒಂದು 5-6 ಸೆಷನ್ನು, ಇಲ್ಲ ಅಂತ ಹೇಳಿದ್ರೆ ವಾರದಲ್ಲಿ 1-2-3 ದಿನ ಹೋಗಿಕೊಂಡು ಆಯಿತಾ, 1 ಅವರು ಅಷ್ಟೇ. ಇನ್ನೇನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೊಗೊಬೋದು, ಒಂದು ಸತಿ ಇಂಪ್ರೂವ್ ಆದಮೇಲೆ ರಿವಿಷನ್ ಅಂಥೇಳಿ, ಡೌಟ್ ಅಂಥೇಳಿ ನೀವು ಹೋಗ್ಕೊಂಡು ಬಂತು ಅಂತ ಹೇಳಿದ್ರೆ ನಿಮ್ಮ ಬೇಸಿಕ್ಸ್ ಇಂಪ್ರೂವ್ ಆಗುತ್ತೆ. ಏನು ಕಷ್ಟ ಏನಿಲ್ಲ, ಒಂದೇ ತಿಂಗಳು. ಅದಾದಮೇಲೆ ಡೌಟ್ ಇತ್ತು ಅಂತ ಹೇಳಿದ್ರೆ ಯಾವಾಗನ ಒಂದು ವಾರಕ್ಕೆ ಒಂದು ಸತಿನ ಹೋಗ್ಕೊಂಬರ್ಬೋದು ಅಷ್ಟೇ. ಅಷ್ಟು ಮಾಡ್ಕೊಂತಂದರೆ ಬೇಸಿಕ್ಸ್ ಇಂಪ್ರೂವ್ ಆಗುತ್ತೆ. ಸರಿನಾ? ಹಾಂ, ಇವಾಗ ಏನಿದ್ರು ಈ ಉತ್ತರ ನೋಡಿಕೊಂಡು ಕಲ್ತ್ಕೊಳ್ಳಿ.